ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶ್ರೀಕೃಷ್ಣ ದ ಮ್ಯಾನ್ ಭಾವ. ಸೊ ಶಂಕರ್ ಅವರು ಇಂಡಸ್ಟ್ರಿ ಬಂದು ಸುಮಾರು 16 ವರ್ಷಗಳಾಗಿದೆ ಅಂತೆ. ಬಂದು ನಂತರ ಮಾತಾಡುವಾಗ ಹೇಳ್ತಾಯಿದ್ರು 16 ವರ್ಷದಿಂದ ನಾನು ಎಲ್ಲ ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಸರ್. ಪ್ರತಿಯೊಂದು ಅಂದರೆ ಸಿನಿಮಾ ಹೇಗೆ ಮಾಡಬೇಕು, ಲೈಟಿಂಗು, ಕಲರಿಂಗು ಅಥವಾ ವರ್ಕು ಹೇಗೆ ಬರಬೇಕು, ಹೇಗೆ ಅದರಿಂದ ನಾನು ವರ್ಕ್ ಮಾಡಬೇಕು ಅನ್ನೋದೆಲ್ಲನೂ ತಿಳ್ಕೊಂಡು ಕೊನೆಗೆ ಹಾಗೆ ಮಾಡಿಕೊಂಡು ಇವಾಗ ಬ್ರಹ್ಮರಾಕ್ಷಸ ಅಂತ ಲಾಸ್ಟಿಗೆ ಮಾಡಿದಂತೆ. ಇದಾದಮೇಲೆ ಇವಾಗ ಶ್ರೀಕೃಷ್ಣ ಅಂತ ಹೇಳಿ ಈ ಕತೆಗೆ ಆ್ಯಪ್ಟ್ ಆಗುವಂಥದ್ದು, ಅಂದರೆ ಕತೆಗೆ ಆ್ಯಪ್ಟ್ ಆಗುವಂಥ ಹೆಸರು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ 5 ಹಾಡುಗಳಿದೆ. ಅದರಲ್ಲಂತೂ ಉದೋ ಎಲ್ಲಮ್ಮ ಉತ್ತರ ಕರ್ನಾಟಕದಲ್ಲಂತೂ ಅದ್ಭುತ ಹೋಗುತ್ತೆ. ಯಾಕಂದರೆ ಎಲ್ಲಮ್ಮ ಅಂತ ಹೇಳಿದ್ರೆ ಎಲ್ರಿಗೂ ಬೇಕಾಗಿರುವಂಥ ಅಮ್ಮ. ಸೊ ಹಾಗಾಗಿ ಅದು ಹಾಡು ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ಸರಯು ನೀವು ತುಂಬ ಚೆನ್ನಾಗಿ ಆಡ್ತೀರಿ. ನಮ್ಮಲ್ಲಿ ಆಲ್ರೆಡಿ ಒಂದು 8ನೇ ಸಾಂಗ್ ಇದೆ ಸಿರಿ ಮ್ಯೂಸಿಕಲ್ಲಿ. ಹಾಗೆ ತುಂಬ ಚೆನ್ನಾಗಿ ಅಭಿನಯ. ನಾನು ಪೂರ್ತಿ ಸಿನಿಮಾ ನೋಡಿದೆ. ಹೀರೋಯಿನ್ ಅಂತೂ ಸಿನಿಮಾ ತುಂಬ ತಿಂದಾಕ್ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಬಂದಿದೆ. ಮತ್ತು ಹೀರೋ ನಟನೆ ತುಂಬ ಅಂದರೆ ಲೈಕ್ ಅದಕ್ಕೇನು ಬೇಕು ಹೇಗೆ ಬೇಕು ಹಾಗೆ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಪ್ರೊಡ್ಯೂಸರು ನೀವು ಬಂಡವಾಳ ಹಾಕಿದ್ದೀರಿ, ನಿಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಿ, ಸಿನಿಮಾ ಮುಂದೆ ಬರಲಿ. ಮತ್ತು ಈ ಹಾಡುಗಳು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ನೋಡಿ, ಕಮೆಂಟ್ ಮಾಡಿ. ಚೆನ್ನಾಗಿತ್ತಾ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಅದು ಏನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಅದು ಮಾಡಿದಾಗ ಏನಾಗುತ್ತೆ, ಅದನ್ನು ಸಪೋರ್ಟ್ ತೊಗೊಂಡು ಇನ್ನೊಬ್ರು ಕೆಲವು ಜನ ಹೊಸಬರು ಮಾಡೋದಕ್ಕೆ ಅಂತ ನೋಡ್ತಾ ಇರ್ತಾರೆ. ಅದನ್ನು ನೋಡಿದಾಗ ಓ ಈ ಥರ ಮಾಡಿದರೆ ಚೆನ್ನಾಗಿತ್ತು, ಈ ಥರ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅದನ್ನು ಅವರು ತಿದ್ದುಕೊಳ್ತಾರೆ. ಸೊ ದಯಮಾಡಿ ಎಲ್ಲರೂ ಕೇಳ್ತಾ ಇದ್ದೀನಿ, ನಮ್ಮ ಮಾಧ್ಯಮೇತರ ಹತ್ರ ಕೇಳ್ತಾ ಇದ್ದೀನಿ, ದಯಮಾಡಿ ಇದನ್ನು ಗೆಲ್ಲಿಸಿ, ಸಿನಿಮಾದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.